ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನ್ಯೂಸಲ್ಲಿ ರೀಸೆಂಟಾಗಿ ನೋಡ್ತಾ ಇರ್ತೀರಾ, 205 ಜನನ US ಇಂದ ನಮ್ಮ ಇಂಡಿಯಾಕ್ಕೆ ಡಿಪೋರ್ಟ್ ಮಾಡಲಾಗಿದೆ. ಅಂದರೆ ಅಲ್ಲಿಂದ ವಾಪಸ್ ಕಳಿಸಲಾಗಿದೆ. ಕಾರಣ ಏನಿರ್ಬೋದು? ಕಾರಣ ಇಷ್ಟೇ, ಯಾಕಂದರೆ ಇವರೆಲ್ಲ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಅಂದರೆ ಈಗ ನೀವು ವೀಸಾಗೆ ಅಪ್ಲೈ ಮಾಡಿ ನಿಮ್ಮ ಪಾಸ್ಪೋರ್ಟ್ ಒಂದು ವ್ಯಾಲಿಡ್ ಪಾಸ್ಪೋರ್ಟ್ ಇದ್ದು ನೀವು ಅಮೆರಿಕಕ್ಕೆ ಹೋದರೆ ಅದು ವ್ಯಾಲಿಡ್ ಆಗುತ್ತೆ. ನೀವು ಮಾತ್ರ ವೀಸಾನೂ ಇಲ್ಲ, ಪಾಸ್ಪೋರ್ಟು ಇಲ್ಲ. ಈಗ ಅಮೆರಿಕಕ್ಕೆ ಹೇಗೋ ದೋಣಿಲಿ ಹೋಗಿ ಅಲ್ಲಿ ಒಂದು ಬಾರ್ಡರ್ ಇರುತ್ತೆ, ಆ ಬಾರ್ಡರಿಂದ ನೀವು ಅಮೆರಿಕ ಒಳಗಡೆ ನುಗ್ಗಿದ್ರೆ ಅದು ಇಲ್ಲೀಗಲ್ ಇಮಿಗ್ರೇಷನ್ ಅಂತ ಆಗುತ್ತೆ. ಸೊ ಈ ಥರ ಇಲ್ಲೀಗಲ್ ಆಗಿ ಬಂದಿರುವಂತಹ 205 ಜನ ಇಂಡಿಯನ್ಸ್ರನ್ನ ಪತ್ತೆ ಹಚ್ಚಿ US ಅವರ ಒಂದು ಮಿಲಿಟರಿ ಏರೋಪ್ಲೇನಲ್ಲಿ ಅಮೃತ್ಸರ್ಗೆ ವಾಪಸ್ ಕಳಿಸಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ನೀವು ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, ಮಿಲಿಟರಿ ಪ್ಲೇನ್ನ ಯೂಸ್ ಮಾಡಿದ್ದಾರೆ, ನಾಟ್ ಅ ಕಮರ್ಷಿಯಲ್ ಏರೋಪ್ಲೇನ್. ಮಿಲಿಟರಿ ಏರೋಪ್ಲೇನ್ದು ಕಾಸ್ಟ್ ಸಿಕ್ಕಾಪಟ್ಟೆ ಆಗುತ್ತೆ. ಆದರೂ ಅಮೆರಿಕದವರು ಇವ್ರನ್ನ ಮಿಲಿಟರಿ ಏರೋಪ್ಲೇನಲ್ಲೇ ಹಾಕಿ ಕಳಿಸಿದ್ದಾರೆ. ಯಾಕಂದರೆ ಇವರು ಈ ಸಿಚುವೇಶನ್ನ ಅಷ್ಟು ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. USA ಹೇಳುವ ಪ್ರಕಾರ ನಮ್ಮ ಭಾರತದಿಂದ 7 ಲಕ್ಷ ಜನ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಈಗಾಗಲೇ US ಅಲ್ಲಿ ವಾಸ ಮಾಡ್ತಿದ್ದಾರೆ. ಆ್ಯಂಡ್ ಪ್ರತಿ ವರ್ಷ 90,000 ಭಾರತೀಯರು ಇಲ್ಲೀಗಲಿ ಒಂದು ಅಮೆರಿಕಕ್ಕೆ ಎಂಟ್ರಿ ಕೊಡುವಂತಹ ಒಂದು ಸಿಚುವೇಶನ್ ಉಂಟಾಗಿದೆ ಎಂದು US ಗೌರ್ಮೆಂಟ್ ಹೇಳಿದ್ದಾರೆ. ನೀವೇನಾದರೂ ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡಬೇಕು ಇಲ್ಲ ಅಲ್ಲಿ ಓದಬೇಕು ಅಂದರೆ ಅಮೆರಿಕದವರು ನಿಮಗೆ H1B ವೀಸಾವನ್ನು ಕೊಡ್ತಾರೆ. ಸೊ ಇದು ಈಗ 100 ಜನ ಇದ್ದಾರೆ, ಅದರಲ್ಲಿ 78 ಅಷ್ಟು ಇಂಡಿಯನ್ಸ್ ಇರ್ತಾರೆ ಯಾರು H1B ವೀಸಾ ಪಡ್ಕೊಡ್ತಾರೆ. ಅಂದರೆ ಇದರ ಹತ್ರ 78% ಅಷ್ಟು ಇಂಡಿಯನ್ಸ್ಗೆ ಅಮೆರಿಕ H1B ವೀಸಾವನ್ನು ಕೊಡ್ತಾ ಬಂದಿದೆ. ಇದರಿಂದ ತುಂಬಾ ಇಂಡಿಯನ್ಸ್ಗೆ US ಅಲ್ಲಿ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು ಒಂದು ಮುಂದುವರ್ಸಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಇದನ್ನ ಏನಾದರೂ ಕಮ್ಮಿ ಮಾಡ್ತಾ ಬಂದ್ರೆ ಈಗ ಹೊಸದಾಗಿ ಇಂಡಿಯನ್ಸ್ ಹೋಗಿ ಅಲ್ಲಿ ಸೆಟ್ಲ್ ಆಗಕ್ಕೆ ಯಾರ್ಯಾರು ಕನ್ಸು ಕಾಣ್ತಿದ್ದಾರೆ ಅವ್ರಿಗೆಲ್ಲ ಒಂದು ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು. ಈ ಥರ ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ಮತ್ತು ಹೊಸದಾಗಿ ಬರ್ತಿರುವ ನ್ಯೂ ಕಮರ್ಸ್ ಜಾಬ್ ಸೀಕರ್ಸ್ನ ಯಾಕೆ ಅಮೆರಿಕ ತಡೀತಿದ್ದಾರೆ ಅಂದರೆ, ಒಂದು ಅಲ್ಲಿ ಲೋಕಲೈಟ್ಸ್ಗೆ ಜಾಬ್ ಸಿಗ್ತಿಲ್ಲ. ಇಮಿಗ್ರೆಂಟ್ಸ್ ಯಾರು ಬರ್ತಾ ಇದ್ದಾರೆ ಲೋಕಲೈಟ್ಸ್ಗಿಂತ ಕಮ್ಮಿ ಹಣದಲ್ಲಿ ಕೆಲಸ ಮಾಡ್ತಾರೆ. ಸೊ ನಮ್ಮ ಬೆಂಗಳೂರಲ್ಲೇ ನೋಡ್ಬೋದು ನೀವು, ಉತ್ತರ ಭಾರತದಿಂದ ಬಂದು ಇಲ್ಲಿ ಜಾಬ್ಸ್ನ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನಮ್ಮ ಲೋಕಲ್ ಕನ್ನಡಿಗರು ಯಾರು ಇರ್ತಾರೆ ಅವ್ರಿಗೆ ಜಾಬ್ ಹುಡುಕೋದು ಕಷ್ಟ ಆಗುತ್ತೆ. ಸೊ ಇದೊಂದು ಕಾರಣ. ಮತ್ತೊಂದು ಕಾರಣ ಅಂದರೆ ಅವ್ರು ಅಲ್ಲಿಂದ ಬಂದಾಗ ಇಲ್ಲಿಯ ನೆಲದ ಒಂದು ನೀರನ್ನ ಯೂಸ್ ಮಾಡ್ತಾರೆ, ಇಲ್ಲಿಯ ಒಂದು ರಿಸೋರ್ಸ್ನ ಯೂಸ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಲೋಕಲ್ ಜನರಿಗೆ ರಿಸೋರ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದೊಂದು ಕಾರಣ. ಹಾಗೆ ಟ್ರಂಪ್ ಅವರು ಪೊಲಿಟಿಕಲ್ ಪಾಲಿಸಿ, ಇವರು ನಾನು ಎಲ್ಲ ಇಮಿಗ್ರೆಂಟ್ಸ್ನ ವಾಪಸ್ ಕಳಿಸ್ತೀನಿ ಅಂತಾನೆ ಒಂದು ಈ ಎಲೆಕ್ಷನ್ ರೀಸೆಂಟ್ ಆಗಿ ಏನು ಅಮೆರಿಕ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆದು ಆ ಎಲೆಕ್ಷನ್ ಗೆಲ್ಲಕ್ಕೆ ಇವ್ರದ್ದು ಇದೊಂದು ಪೊಲಿಟಿಕಲ್ ಪಾಲಿಸಿ ಸ್ಟ್ಯಾಂಡ್ ಔಟ್ ಆಗಿತ್ತು. ಸೊ ಇದೊಂದು 3 ಕಾರಣ ಏನಕ್ಕೆ US ಇಷ್ಟೊಂದು ಜನನ ಇಮಿಗ್ರೆಂಟ್ಸ್ನ ವಾಪಸ್ ಅವರವರ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಭಾರತ ಒಂದೆಲ್ಲ, ಗ್ವಾಟೆಮಾಲಾ ಇರ್ಬೋದು, ಮೆಕ್ಸಿಕೋ ಇರ್ಬೋದು, ಅಲ್ಲಿಗೆಲ್ಲ ಯಾರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಂದಿದ್ರು ಅವ್ರನ್ನೆಲ್ಲ ಆಲ್ರೆಡಿ ವಾಪಸ್ ಕಳಿಸಾಗಿದೆ. ಇನ್ನು ಮುಂದೆ ಬರುವ ದಿನಗಳಲ್ಲಿ ಎಷ್ಟು ಜನನ ವಾಪಸ್ ಇಂಡಿಯಾಕ್ಕೆ ಕಳಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.